ಗಣಪತಿ 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 ಪಾಲಯ ಮಾಂ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಭಾದ್ರಪದ ಶುಕ್ಲ ಪಕ್ಷ ಗಣೇಶ ಚತುರ್ಥಿಗೆ ತಮಗೆಲ್ಲ ಆತ್ಮೀಯವಾದ ಶುಭಾಶಯಗಳು. ಭಾದ್ರಪದ ಮಾಸದ 4ನೇ ದಿನವೇ ಗಣೇಶ ಚೌತಿ. ಗಣೇಶ ನಿಮಗೆಲ್ಲ ತಿಳಿದಿರುವಂತೆ ಗೌರಿಯ ಮುದ್ದು ಮಗ. ಅವಳ ಸ್ನಾನ ಚೂರ್ಣದಿಂದ ಮೈದಾಳಿ ಬಂದ ಅಂತ ಕಥೆ ಉಂಟು. ಈತ ಗೌರಿಯ ಮಾನಸ ಪುತ್ರ. ಈತನ ಹುಟ್ಟಿನ ಬಗ್ಗೆ ಅಂತೂ ತುಂಬ ಸ್ವಾರಸ್ಯಕರವಾದ ಕಥೆಗಳಿವೆ. ಗೌರಿಯು ತನ್ನ ಮೈ ಕೊಳೆಯಿಂದ ಆಕೃತಿಯೊಂದನ್ನು ಮಾಡಿ ಅದಕ್ಕೆ ಜೀವ ತುಂಬಿ ಸ್ನಾನಕ್ಕೆ ಹೋಗುತ್ತಾಳೆ. ಹೋಗುತ್ತಾ ಅವಳು ಮನೆಯ ಬಾಗಿಲಲ್ಲಿ ನಿಂತು ಕಾವಲು ಕಾಯಬೇಕು ಅಂತ ಹೇಳಿ ಆ ಮಗನಿಗೆ ಹೇಳಿಬಿಟ್ಟು ಹೋಗ್ತಾಳೆ. ಶಿವ ಮನೆಗೆ ಬರ್ತಾನೆ. ಆಗ ಗಣಪ ಅವನನ್ನು ಒಳಗಡೆ ಬಿಡೋದಿಲ್ಲ. ಶಿವನು ಕೋಪ ಬರುತ್ತೆ. ತಕ್ಷಣ ಮಗುವಿನ ತಲೆಯನ್ನೇ ಕತ್ತರಿಸ್ಬಿಡ್ತಾನೆ. ಸ್ನಾನ ಮುಗಿಸ್ ಬಂದ ಗೌರಿಗೆ ಮಗನ ಕಳೆ ಬರವನ್ನು ನೋಡಿ ದುಃಖ ಉಂಟಾಗುತ್ತೆ. ರೋಧಿಸ್ತಾಳೆ. ಈಗ ಶಿವನಿಗೆ ಹೆಂಡತಿ ದುಃಖವನ್ನು ಶಮನ ಮಾಡುವ ಕೆಲಸ. ಅವನು ಏನು ಹೇಳ್ತಾನೆ, ಗಣಗಳಿಗೆ ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂಥವರ ತಲೆಯನ್ನು ಕತ್ತರಿಸ್ಕೊಂಡು ಬರಬೇಕು ಅಂತ ಹೇಳಿ ಆಜ್ಞಾಪಿಸಿ ಕಳಿಸ್ತಾನಂತೆ. ಉತ್ತರ ದಿಕ್ಕಿಗೆ ಮಲಗಿದ್ದದ್ದು ಒಂದು ಆನೆ ತಲೆಯನ್ನೇ ಕತ್ತರಿಸ್ಕೊಂಡು ಬರ್ತಾರೆ. ಅದನ್ನು ಮಗುವಿಗೆ ಅಂಟಿಸ್ತಾನೆ. ಇದಾದ ನಂತರ ಆ ಮಗು ಗಜಮುಖನಾಗ್ತಾನೆ. ಈ ಕಥೆಯನ್ನು ನೀವೆಲ್ಲರೂ ಎಷ್ಟೋ ಬಾರಿ ಕೇಳಿರ್ತೀರಿ. ಮಕ್ಕಳಿಗೆ ಈ ಕಥೆಯನ್ನು ಹೇಳಿದಾಗ್ಲಂತೂ ಪುಂಖಾನುಪುಂಖವಾಗಿ ಪ್ರಶ್ನೆಗಳ ಮಳೆಯೇ ಸುರಿದು ಬಿಡುತ್ತೆ. ಶಿವ ಪಾರ್ವತಿಯರಿಗೆ ನಮ್ಮಂತೆ ಮನೆ ಇರುತ್ತಾ? ಮೊದಲನೇ ಪ್ರಶ್ನೆ. ಆ ಮನೆಗೆ ಚಿಲ್ಕ ಅಥವಾ ಅಗುಳಿ ಇರಲಿಲ್ವಾ? ಎರಡನೇ ಪ್ರಶ್ನೆ. ಗೌರಿ ನಮ್ಮ ಥರ ಮನುಷ್ಯರ ಥರ ಸ್ನಾನ ಮಾಡ್ತಿದ್ಲಾ? ಮೂರನೇ ಪ್ರಶ್ನೆ. ಅವಳ ಮೈಯಲ್ಲಿ ಗಣಪತಿಯನ್ನ ಮಾಡುವಷ್ಟು ಕೊಳೆಯಿತ್ತೆ. ಸ್ನಾನ ಮಾಡ್ತಿದ್ದದ್ದು ಮನೆಯೊಳಗೆ ಹೋಗೋದಕ್ಕೆ ಶಿವನಿಗೆ ತಿಳಿಲಿಲ್ವಾ? ಯಾರೋ ಸ್ನಾನ ಮಾಡ್ತಿದ್ದಾರೆ ಅಥವಾ ಹೆಂಡತಿ ಸ್ನಾನ ಮಾಡ್ತಿದ್ದಾಳೆ, ಮನೆಯೊಳಗಡೆ ಹೋಗಬಾರ್ದು ಅನ್ನೋದು ಶಿವನಿಗೆ ತಿಳಿಲಿಲ್ವಾ? ಇರಲಿ, ಬಾಗಿಲು ಕಾಯ್ತಿದ್ದಂತಹ ಅವನ ಮೇಲೆ ಅಂದರೆ ಗಣಪನ ಮೇಲೆ ಕೋಪಗೊಂಡು ತಲೆಯನ್ನೇ ಕತ್ತರಿಸುವಷ್ಟು ನಿರ್ದಯಿಯಾಗಿದ್ದ ಆ ಶಿವ ಪಾಪ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆ ಆನೆಯ ತಲೆಯನ್ನ ಕತ್ತರಿಸ್ಕೊಂಡು ಬಂದ್ರಲ್ಲ, ಅದು ಕೂಡ ಪಾಪದ ಕೆಲಸ ಅಲ್ವೇ? ಒಟ್ಟಿಗೆ ಎರಡೆರಡು ಸಾವು. ಶಿವನಿಗೆ ಅಷ್ಟೊಂದು ಶಕ್ತಿ ಇದ್ರೆ ಗಣಪನ ತಲೆಯನ್ನೇ ಯಾಕೆ ಸೇರಿಸಲಿಲ್ಲ? ಅಥವಾ ಕತ್ತರಿಸಿದ ಗಣಪನ ತಲೆ ಎಲ್ಲಿ ಹೋಯಿತು? ಎಲ್ಲ ಪ್ರಶ್ನೆಗಳು ಒಂದಾದ ಮೇಲೆ ಉದ್ಭವ ಆಗುತ್ತೆ ಮಕ್ಕಳಿಗೆ ಕಥೆಯನ್ನು ಹೇಳಿದಾಗ. ಇರಲಿ, ಇದೊಂದು ಜನಪ್ರಿಯವಾದ ಜನಪದ ಕತೆ. ತುಂಬ ಸ್ವಾರಸ್ಯಕರವಾಗಿದೆ. ಸ್ವಲ್ಪ ವಿಚಿತ್ರ ಕಥೆಯೇ ಸರಿ. ಅಂತೂ ಗಣಪನ ಜನನ ಭಾದ್ರಪದ ಚೌತಿ ಎಂದು ಆಗುತ್ತೆ. ಅದನ್ನೇ ನಾವು ಗಣೇಶ ಚತುರ್ಥಿ ಅಂತ ಆಚರಿಸೋದು. ಪ್ರತಿ ವರ್ಷ ಅವನ ಮೂರ್ತಿಯನ್ನು ಮಾಡಿ, ಅದು ಮಣ್ಣಿನಲ್ಲಿ ಮಾಡಿ, ಅವನಿಗೆ ಪ್ರಿಯವಾದ ತಿಂಡಿಗಳನ್ನು ಅರ್ಪಿಸಿ, ಯಾಕೆಂದರೆ ಅವನಿಗೆ ಕಡುಬು, ಮೋದಕ ಇದೆಲ್ಲ ತುಂಬ ಪ್ರಿಯವಾದ ಪದಾರ್ಥಗಳು, ಇದನ್ನೆಲ್ಲ ಅರ್ಪಿಸಿ ನೈವೇದ್ಯ ಮಾಡಿ ಆರಾಧಿಸಿ ಪೂಜಿಸಿ ಪ್ರಸನ್ನಗೊಳಿಸಿ ಅವರ ಅನುಗ್ರಹಕ್ಕಾಗಿ ಬೇಡುವುದು ಈ ಗಣೇಶ ಚತುರ್ಥಿಯ ದಿನ. ಈ ಗಣೇಶ ಕೇವಲ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ, ಪ್ರಪಂಚದಾದ್ಯಂತ ಆವರಿಸ್ಕೊಂಡು ಬಿಟ್ಟಿದ್ದಾನೆ. ವಿಶ್ವದ ಬೇರೆ ಬೇರೆ ಕಡೆ ನೆಲೆಸಿರುವ ಭಾರತೀಯರು ಗಣೇಶ ಚತುರ್ಥಿಯನ್ನು ಅತ್ಯಂತ ಭಕ್ತಿ ಪ್ರೀತಿಯಿಂದ ಪೂಜಿಸಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಈ ಗಣೇಶನ ಒಂದು ಪರಿಕಲ್ಪನೆ ಇದೆಯಲ್ಲ, ಇದು ಋಗ್ವೇದದಷ್ಟೇ ಹಳೆಯದು. ಪ್ರಾಚೀನ ದೇವತೆ ಈ ಗಣಪತಿ. ವಾಸ್ತವವಾಗಿ ಗಣಪತಿ ಗಣಗಳ ಒಡೆಯ ಈತ. ವೇದಗಳಲ್ಲಿ ಅಂತೂ ಇವನು ವಾಗಭಿಮಾನಿ ದೇವತೆ. ಮಹಾಭಾರತ ಬರೆಯೋದಕ್ಕೆ ವೇದವ್ಯಾಸರು ಈತನನ್ನೇ ಲಿಪಿಕಾರನನ್ನಾಗಿ ಮಾಡಿಕೊಂಡ್ರು ಅನ್ನುವ ಕತೆ ಉಂಟು. ಆದರೆ ಇದನ್ನು ವಿದ್ವಾಂಸರು ಪ್ರಕ್ಷಿಪ್ತ ಭಾಗ ಅಂತ ಪರಿಗಣಿಸಿದ್ದಾರೆ. ಪ್ರಕ್ಷಿಪ್ತ ಭಾಗ ಅಂದರೆ ಎಂದೋ ಯಾರೋ ಮೂಲ ಮಹಾಭಾರತಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಅಂತ. ಇರಲಿ, ಆದರೂ ತುಂಬ ಸ್ವಾರಸ್ಯಕರವಾಗಿದೆ ಅದು. ಗಣಪನಿಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಗಜಮುಖ ಅಂತೀವಿ, ವಿನಾಯಕ ಅಂತೀವಿ, ಲಂಬೋದರ ಅಂತೀವಿ, ಏಕದಂತ ಅಂತೀವಿ, ಹೇರಂಬ ಅಂತ ಹೇಳ್ತೀವಿ. ಹೀಗೆ ಹಲವಾರು ಹೆಸರುಗಳು ಅವನಿಗೆ ಉಂಟು. ವೇದಗಳಲ್ಲಿಯ ಗಣಪತಿಯ
ಉಲ್ಲೇಖ ಪರಿಕಲ್ಪನೆಯೇ ಬೇರೆ ರೀತಿ ಇದೆ. ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಈತನನ್ನು ನೆನೆಯಲೇಬೇಕು. ಏಕೆಂದರೆ ಮುಂದೆ ಬರುವ ಕಾರ್ಯದಲ್ಲಿ ವಿಘ್ನಗಳನ್ನು ನಿವಾರಿಸುವವನು ಇವನೇ. ಗಣಪನನ್ನು ಬ್ರಹ್ಮಚಾರಿ ಅಂತ ಹೇಳಲಾಗಿದೆ. ಕೆಲವೊಂದು ಕಡೆ ಅವನಿಗೆ ಸಿದ್ಧಿ ಬುದ್ಧಿ ಎಂಬ ಪತ್ನಿಯರಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ಕೇವಲ ಸಾಂಕೇತಿಕವಾದ ಒಂದು ಅರ್ಥ ಇರುವಂಥದ್ದು ಅಷ್ಟೇ. ಇದು ಕೇವಲ ಸಾಂಕೇತಿಕ ಎಂಬುದು ತುಂಬ ಸ್ಪಷ್ಟ. ಅದು ಅವನನ್ನು ಪೂಜಿಸಿದರೆ ಸಿದ್ಧಿ ಬುದ್ಧಿಯನ್ನು ದಯಪಾಲಿಸ್ತಾನೆ ಅನ್ನುವುದು ಅದರೊಳಗಿರುವ ಅಂತರಾರ್ಥ. ಇನ್ನು ನಮ್ಮ ವಿನಾಯಕ ಗಣಪನ ಆಕಾರ ಸ್ವರೂಪ ಹೇಗಿದೆ ನೋಡಿ. ಆನೆ ಮುಖ, ಆ ತಲೆಯ ಮೇಲೆ ಕಿರೀಟ. ಆನೆ ಮುಖ ಅಂದ ಮೇಲೆ ಗೊತ್ತಲ್ಲ, ಮೊರದ ಹಾಗೆ ಕಿವಿಗಳು, ಸಣ್ಣ ಕಣ್ಣು. ಆನೆ ತುಂಬ ಸೂಕ್ಷ್ಮವಾದ ಬುದ್ಧಿ ಇರುವ ಒಂದು ದೈತ್ಯ ಪ್ರಾಣಿ ಅಂತ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು ಯಾವಾಗ್ಲೂ. ಗಣಪನ ಹೊಟ್ಟೆ ದಪ್ಪ, ಅವನದು ಸ್ಥೂಲಕಾಯ. ಆ ಸ್ಥೂಲಕಾಯದ ಹೊಟ್ಟೆಯನ್ನ ಸುತ್ತಕೊಂಡಿರುವಂಥದ್ದು ಒಂದು ಹಾವು. ಅವನಿಗಿರುವುದು ಚಿಕ್ಕ ಕಾಲುಗಳು. ಇವನನ್ನ ಹೊತ್ತದ್ದು ಪುಟ್ಟ ಇಲಿ ಅಥವಾ ಕಾಲ್ ಕೆಳಗಡೆ ಕೂತ್ಕೊಂಡಿರುವಂತಹ ಹೆದರಿ ಕೂತ್ಕೊಂಡಿರುವಂತಹ ಇಲಿ. ಅವನ ಕೈಗಳಲ್ಲಿ ಪಾಶ, ಅಂಕುಶ, ಒಂದು ಕಡೆ ಮೋದಕ, ಮತ್ತೊಂದು ಕೈ ಅಭಯಹಸ್ತ ನೀಡುವಂತಿದೆ. ಈ ಎಲ್ಲದರಲ್ಲೂ ಸಂಕೇತವೇ ಇದೆ. ಎಡೆಬಿಚ್ಚಿದ ಸರ್ಪ ಎದರಿ ಕೂತ ಇಲಿಯನ್ನ ನೋಡಿದರೆ ನಮಗೆ ನಗು ಬರ್ತದಲ್ವಾ. ಇವೆರಡೂ ಒಂದಕ್ಕೊಂದು ವೈರಿಗಳೇ, ಆದರೂ ಒಂದೆಡೆ ಇವೆ. ಇದೇ ಅದರ ವಿಶೇಷ. ಅಂದರೆ ಎರಡು ವಿರುದ್ಧ ಅಂಶಗಳಲ್ಲಿ ಸಮನ್ವಯತೆ ಇದೆ. ಇದು ಕೂಡ ಅನುಕರಣೀಯ ಅಲ್ವೇ ನಮ್ಮ ಜೀವನದಲ್ಲಿ. ಎಷ್ಟೋ ಸರತಿ ನಮ್ಮ ಜೊತೆ ಇರುವಂಥವರು ವಿರುದ್ಧಾಂಶಗಳನ್ನೇ ಹೊಂದಿರ್ತಾರೆ. ಅವರೊಡನೆ ಹೊಂದಿಕೊಂಡೋಗುವಂಥದ್ದೇ ನಮ್ಮ ಜೀವನದ ಉದ್ದೇಶ ಆಗಬೇಕು ಅನ್ನುವಂತಹ ಅಂತರಾರ್ಥವನ್ನು ಯಾಕೆ ಇದು ಕೊಡ್ತಾ ಇರಬಾರ್ದು ಅಂತ ಅನಿಸುತ್ತೆ. ಇನ್ನು ನಮ್ಮ ಗಣಪ ಕೃಷಿ ದೇವತೆ, ಗ್ರಾಮೀಣ ಗಣಪ. ಇವನು ನಮ್ಮ ಗ್ರಾಮೀಣರಲ್ಲಿ ಇರುವ ಸಂಕೇತವೇ ಬೇರೆ. ಮೂರ್ತಿ ಪೂಜೆಗೂ ಮೊದಲು ಗಣೇಶನನ್ನ ಸಗಣಿಯಿಂದ ಉಂಡೆ ಮಾಡಿ 21 ಗರಿಕೆಯಿಂದ ಪೂಜಿಸಿ ಪಿಳ್ಳೆರಾಯ ಎಂದು ಕರೆಯುವುದು ವಾಡಿಕೆಯಲ್ಲಿತ್ತು. ಅಂದರೆ ಗಣಪನಿಗೆ ಮೂರ್ತಿ ರೂಪವೇ ಬೇಡ. ಅವನನ್ನ ಒಂದು ಸಗಣಿಯನ್ನ ಉಂಡೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ 21 ಗರಿಕೆಯನ್ನು ಏರಿಸಿ ನಮಸ್ಕರಿಸಿದರೂ ಸಾಕು, ನಮಗೆ ಒಲಿದು ಬಿಡುತ್ತಾನೆ. ಇನ್ನು ಗಣೇಶನ ಮೂರ್ತಿಯ ಸ್ವರೂಪವನ್ನು ಗ್ರಾಮೀಣರು ಬೇರೆ ಥರ ಹೇಳ್ತಾರೆ ಅಂತ ಹೇಳಿದೆ ನಾನು. ಹಾಗೆ ನೋಡಿ, ಗಣೇಶನ ಒಂದು ಸ್ವರೂಪ ನೋಡಿದ್ರೆ ನಮ್ಮ ಬೇಸಾಯದ ಸಾಮಗ್ರಿಗಳೇ ಅದರಲ್ಲಿ ಕಾಣಿಸುತ್ತೆ. ಆ ಧಾನ್ಯಗಳನ್ನು ಒಕ್ಕಣೆ ಮಾಡಲು ಬಳಸುವ ಮೊರಗಳಿದೆಯಲ್ಲ, ಆ ಮೊರದ ಥರ ಅವನ 2 ಕಿವಿಗಳು, ಜೋಡಿ ಮರದ ಹಾಗೆ ಅವನ ಕಿವಿಗಳು. ಇನ್ನು ಅವನ ಹೊಟ್ಟೆ ಒಕ್ಕಣೆ ಮಾಡಿದ ಧಾನ್ಯವನ್ನು ಸಂಗ್ರಹಿಸುವ ತೊಂಬೆ ಅಥವಾ ಗುಡಾಣ ಥರ ಇದೆ. ಈ ಧಾನ್ಯಗಳಿದ್ದ ಮೇಲೆ ಅದನ್ನು ತಿಂದು ಲೂಟಿ ಮಾಡೋದಕ್ಕೆ ಇಲಿಗಳು ಬಂದೇ ಬರುತ್ತೆ. ಇಲಿಗಳು ಬಂದ ಮೇಲೆ ಇಲಿಗಳನ್ನು ಬೇಟೆಯಾಡೋದಕ್ಕೆ ಹಾವುಗಳು ಬಂದೇ ಬರುತ್ತೆ. ಹಾವುಗಳು ಒಂದು ರೀತಿಯಲ್ಲಿ ರೈತನಿಗೆ ಮಿತ್ರ ಇದ್ದ ಹಾಗೆ. ಇನ್ನು ನಮ್ಮ ಗ್ರಾಮೀಣರಲ್ಲಿ ಈ ಗೌರಿ ಒಂದು ಪ್ರಕೃತಿಗೆ ಸಂಕೇತ. ಪ್ರಕೃತಿ ಅಂದರೆ ಹಸಿರು, ಹಸಿರು ಅಂದರೆ ಪ್ರಕೃತಿ. ಈ ಹಸಿರು ರೈತನಿಗೆ ಉಸಿರು. ಇನ್ನು ಇವರ ಮೂರ್ತಿಗಳನ್ನು ಮಣ್ಣಿನಲ್ಲೇ ತಯಾರು ಮಾಡಿ, ಮಣ್ಣು ಮತ್ತು ನೀರಿನ ಮಿಶ್ರಣದಿಂದ ತಯಾರು ಮಾಡಿದ ಮೂರ್ತಿಗಳನ್ನು ಪೂಜಿಸಿ ಆರಾಧಿಸಿ ಕೊನೆಯಲ್ಲಿ ನೀರಿಗೆ ವಿಸರ್ಜನೆ ಮಾಡುವಂಥದ್ದು ಇದೆ. ಇದರಲ್ಲಿ ಏನು ಅರ್ಥ ಆಗುತ್ತೆ ನಮಗೆ ಅಂತಂದರೆ, ಆ ಪಂಚಭೂತಗಳಿಂದ ಮೂರ್ತಿಗಳನ್ನು ಮಾಡಿ ಆ ಪಂಚಭೂತಗಳಲ್ಲೇ ದೇವರನ್ನು ಕಂಡು ಆರಾಧಿಸಿ ಅದನ್ನು ಪಂಚಭೂತಗಳಲ್ಲೇ ವಿಲೀನವಾಗಿ ಮಾಡುವಂಥದ್ದು. ಹಾಗೆ ಈ ಸಂಕೇತಗಳನ್ನ ಗಮನಿಸುವಾಗ ನಮಗೆ ಅನೇಕ ಕಥೆಗಳು ಗೊತ್ತಾಗುತ್ತೆ. ಗಣೇಶ ಮತ್ತು ಪಾರ್ವತಿ ಇಬ್ಬರು ಭೂಮಿಗೆ ಬರ್ತಾರೆ ಅನ್ನುವಂಥದ್ದು. ಮೊದಲು ಪಾರ್ವತಿ ಬರ್ತಾಳೆ. ಈ ಪಾರ್ವತಿ ಅಂದರೆ ಪ್ರಕೃತಿ, ಪ್ರಕೃತಿಯಿಂದ ಪಾರ್ವತಿ. ಇದನ್ನು ಹೇಳಿದೆ. ಈ ಒಂದು ಗಣೇಶನ ಮೂರ್ತಿಯನ್ನ ಮಾಡ್ತಾಳೆ ತನ್ನ ಮೈಕೊಳೆಯಿಂದ. ಅದನ್ನ ಬಾಗಿಲಕಾಯಿ ಅಂತ ಹೇಳ್ತಾಳೆ. ಶಿವ ಬಂದು ಅವನ ಕತ್ತನ್ನು ಕತ್ತರಿಸ್ತಾನೆ ಅಂತ. ಅದಕ್ಕೆ ನಮ್ಮ ಗ್ರಾಮೀಣರಲ್ಲಿ, ಜನಪದರಲ್ಲಿ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ ಅಥವಾ ಸಂಕೇತ ಇದೆ. ಏನದು ಅಂತಂದರೆ, ಪ್ರಕೃತಿಯೇ ಪಾರ್ವತಿ, ಪಾರ್ವತಿಯೇ ಪ್ರಕೃತಿ. ಪ್ರಕೃತಿ ಅಂದರೆ ಕಾಣೋ ಜಗತ್ತು. ಆ ಕಾಣುವ ಜಗತ್ತಿನಿಂದ ಮಗ ಹುಟ್ಟುತ್ತಾನೆ, ಪ್ರಕೃತಿಯಿಂದಲೇ ಮಗ ಹುಟ್ಟುತ್ತಾನೆ. ಭೂಮಿಗೆ ಮಳೆ ಆಗುತ್ತೆ ನೋಡಿ, ಶ್ರಾವಣ ಮಾಸದಲ್ಲಿ ಮಳೆ ಆಗುತ್ತೆ, ಭಾದ್ರಪದದಲ್ಲಿ ಅದು ಮುಂದುವರಿಯುತ್ತೆ.
ಆ ಭೂಮಿಗೆ ಆಗುವಂತಹ ಸ್ನಾನ ಇದೆಯಲ್ಲ, ಆ ಸ್ನಾನ ಪಾರ್ವತಿಗೆ ಆಗುವಂಥ ಸ್ನಾನ, ಅದು ಪಾರ್ವತಿ ಮಾಡುವ ಸ್ನಾನ. ಆ ಸ್ನಾನದಿಂದ ಬರೋದೇನು ಗೊತ್ತಾ? ಬೆಳೆ ಬರುತ್ತೆ. ಅಂದರೆ ಭೂಮಿ ಮೇಲೆ ಬೆಳೆ ಬೆಳೆಯುತ್ತೆ, ಬೆಳೆ ಹೇಳುತ್ತೆ. ಅದೇ ಗಣಪತಿ. ಅದನ್ನು ಬೆಳೆದ ನಂತರ ಅದನ್ನು ಕೊಯ್ಲು ಮಾಡ್ತಾರೆ, ಕತ್ತರಿಸ್ತಾರೆ. ಆ ಕೊಯ್ಲು ಮಾಡುವುದೇ ಶಿರಶ್ಛೇದನ. ಇನ್ನು ಧಾನ್ಯ ಒಕ್ಕಣೆ ಮಾಡೋದಕ್ಕೆ ಮೊರಗಳು ಬೇಕು. ಆ 2 ಮೊರಗಳೇ ಆ ಕಿವಿಗಳು. ಇನ್ನು ನೇಗಿಲೆ ಏಕದಂತ. ಇನ್ನು ಕೃಷಿ ಇದ್ದ ಕಡೆ, ಧಾನ್ಯ ಇದ್ದ ಕಡೆ ಇಲಿ ಇದ್ದೇ ಇರುತ್ತೆ, ಇಲಿ ಇದ್ದ ಕಡೆ ಆವಿರುತ್ತೆ. ಹೀಗೆ ರೈತನಿಗೆ ಉಳಲು ಬೇಕಾದ ಬಸವನ ಸಗಣಿಯಿಂದಲೇ ಉಂಡೆ ಮಾಡಿ ಪಿಳ್ಳಾರಿ ಗಣಪನನ್ನ ಮಾಡೋದಿದೆ. ಎಂಥ ಸ್ವಾರಸ್ಯವಾದ ಸಂಗತಿ ನೋಡಿ, ಅದು ಸಂಕೇತ ನೋಡಿ. ಯಾಕೆಂದರೆ ಕೃಷಿ ದೇವತೆಯಾದ ಗಣಪನನ್ನು ನಮ್ಮ ಕೃಷಿಕರು ಹೇಗೆ ತಮ್ಮ ಸಾಮಗ್ರಿಗಳಿಂದಲೇ ಅವನನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅಂದರೆ ಈ ವಿನಾಯಕ ಅನ್ನುವಂಥದ್ದು ಅಥವಾ ಗಣಪ ಎನ್ನುವಂಥದ್ದು, ಸರ್ವಾಂತರ್ಯಾಮಿಯಾದ ಗಣಪ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಂಡು ಅವರಿಗೆ ಸಂಭ್ರಮವನ್ನು, ಸಂತೋಷವನ್ನು ತಂದುಕೊಡ್ತಿರ್ತಾನೆ. ವೇದ ಪುರಾಣಗಳಲ್ಲಿನ ಗಣಪತಿಯ ಉಲ್ಲೇಖ, ಕಥೆಗಳು, ಉಪಕಥೆಗಳು ವಿಭಿನ್ನವಾಗಿ ವಿಶಿಷ್ಟವಾಗಿದ್ದರೂ ಕೂಡ ಗಣಪತಿಯನ್ನು ಇಂದು ನಾವು ಒಗ್ಗಟ್ಟಿನಿಂದ ಪೂಜಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ಈ ಗಣಪತಿ ಅಥವಾ ಗಣೇಶ ಚತುರ್ಥಿಗೆ ಒಂದು ವಿಶೇಷವಾದ ಐತಿಹಾಸಿಕ ಮಹತ್ವನೂ ಕೂಡ ಇದೆ. ಹಿಂದೆ ಎಲ್ಲ ಗಣಪನನ್ನು ಕೇವಲ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ತಾ ಇದ್ರು. ಆದರೆ ಈ ಮನೆಯೊಳಗಿದ್ದ ಗಣಪ ಅಥವಾ ಸಗಣಿಯ ಉಂಡೆಯ ರೂಪದಲ್ಲಿದ್ದ ಪಿಳ್ಳೆರಾಯ ಮನೆಯ ಹೊರಗೆ ಬಂದದ್ದು ಅಥವಾ ಬೀದಿಗಳಲ್ಲಿ ರಾರಾಜಿಸಿದ್ದು ಒಂದು ವಿಶೇಷವಾದ ಸಂಗತಿ. ಬ್ರಿಟಿಷರು ಭಾರತವನ್ನು 2.5 ಶತಮಾನ ಆಳಿದ್ದು ನಮಗೆ ಗೊತ್ತು. ಅದು ಈಗ ಇತಿಹಾಸ. ಅವರದು ಒಡೆದು ಆಳುವ ನೀತಿ. ಈ ಒಡೆದು ಆಳುವ ನೀತಿಯಿಂದ ಜನಜನಿತರಾದ ಅವರು ನಮ್ಮ ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಈ ಸ್ವಾತಂತ್ರ್ಯದ ಹೋರಾಟಕ್ಕೆ ಭಾರತೀಯರನ್ನು ಒಂದುಗೂಡಿಸ್ಬೇಕು ಅಂತೇಳಿ, ಸಜ್ಜುಗೊಳಿಸ್ಬೇಕು ಅಂತೇಳಿ ಈ ಗಣೇಶ ಚತುರ್ಥಿಯ ದಿನವನ್ನು ಉಪಯೋಗಿಸ್ಕೊಂಡಿದ್ದು ಒಂದು ವಿಶೇಷವಾದ ಸಂಗತಿ. ಏಕೆಂದರೆ ಎಲ್ಲರನ್ನ ಒಂದುಗೂಡಿಸುವಂಥದ್ದು ನಿಜಕ್ಕೂ ಸವಾಲಿನ, ದುಸ್ತರದ ಕೆಲಸವಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಕಾಲದಲ್ಲಿ, ಪೇಶ್ವೆಗಳ ಕಾಲದಲ್ಲಿ ಸಾರ್ವಜನಿಕವಾಗಿ ಆಚರಿಸ್ತಿದ್ದಂತಹ ಈ ಗಣೇಶ ಚತುರ್ಥಿ ಅವರ ನಂತರ ತನ್ನ ವೈಭವವನ್ನು ಕಳ್ಕೊಂಡ್ಬಿಡ್ತು. 1993 ಹೊತ್ತಿಗೆ ಬಂದಂತಹ ಬಾಲ್ ಗಂಗಾಧರ ತಿಲಕರು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಭಾರತೀಯರನ್ನ ಒಗ್ಗೂಡಿಸ್ಲಿಕ್ಕಾಗಿ, ಭಾವೈಕ್ಯತೆಯನ್ನ ಸಾಧಿಸ್ಲಿಕ್ಕಾಗಿ ಬಳಸಿಕೊಂಡಿದ್ದು ಈ ಗಣೇಶ ಚತುರ್ಥಿಯನ್ನೇ. ಜಾತಿ, ಧರ್ಮ, ಮತ ಭೇದವಿಲ್ಲದೆ ಭಾರತೀಯರೆಲ್ಲರೂ ಒಗ್ಗೂಡಿದ್ದು ಈ ಗಣೇಶ ಚತುರ್ಥಿಯ ಕಾರಣದಿಂದಲೇ. ಹೀಗೆ ಮನೆಯೊಳಗಿನ ಗಣಪ ಮೂರ್ತಿ ಬೀದಿಗಳಲ್ಲಿ ರಾರಾಜಿಸಿತು. ಅದು ಸ್ವಾತಂತ್ರ್ಯ ಮನೋಭಿಲಾಷೆಯ ಕಾರಣಕ್ಕಾಗಿ. 4 ವೇದಗಳು ಹೊಗಳಿರೆ ನಿನ್ನ, ಆದಿಶೇಷನ ಭಾಷೆಯ ಮೌನ. 4 ವೇದಗಳು ಹೊಗಳಿರೆ ನಿನ್ನ, ಆದಿಶೇಷನ ಭಾಷೆಯ ಮೌನ. ನಿನ್ನ ಪದಗತಿ ಲಾಸ್ಯ ವಿನೂತನ, ಬೆರಗುಗೊಳಿಸಿತು ನಟೇಶನ. ನಿನ್ನ ಪದಗತಿ ಲಾಸ್ಯ ವಿನೂತನ, ಬೆರಗುಗೊಳಿಸಿತು ನಟೇಶನ. ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ. ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ. ಇನ್ನು ನಮ್ಮ ಗಣಪನಿಗೆ ಕುರಿತಂತೆ ಹಲವಾರು ಕಥೆಗಳಿದೆ. ಹಾಗೆ ಈ ಸ್ವರ್ಣಗೌರಿ ವ್ರತ ಅಂತ ನಾವು ಕೇಳಿದ್ದೀವಲ್ವಾ? ಆ ಸ್ವರ್ಣಗೌರಿ ವ್ರತದಲ್ಲಿ ಪ್ರತಿ ತಿಂಗಳಿಗೂ ಒಂದೊಂದು ಗೌರಿ ವ್ರತಗಳು ಬರ್ತವೆ. ಚೈತ್ರದಲ್ಲಿ ಚೈತ್ರ ಗೌರಿ, ವೈಶಾಖದಲ್ಲಿ ಅಕ್ಷಯ ಗೌರಿ, ಹೀಗೆ ಬರುತ್ತೆ. ಹಾಗೆ ಭಾದ್ರಪದದಲ್ಲಿ ಸ್ವರ್ಣ ಗೌರಿ. ಈ ಸ್ವರ್ಣ ಗೌರಿ ವ್ರತ ಬಂದ ಮಾರನೇ ದಿನನೇ ಗಣೇಶ ಚತುರ್ಥಿ. ಒಂದು ರೀತಿ ಕಾಕತಾಳೀಯ ಅಲ್ವಾ ಅಂತ ಅನ್ಸುತ್ತೆ. ಇನ್ನು ಗಣೇಶನ ಈ ಕಾನ್ಸೆಪ್ಟ್ ಇದೆಯಲ್ಲ, ಪರಿಕಲ್ಪನೆ ಇದೆಯಲ್ಲ, ಇದು ಯೋಗಶಾಸ್ತ್ರದಲ್ಲಿ ಬೇರೆ ಥರನೇ ಇದೆ. ಅಂದರೆ ಈ ಯೋಗಶಾಸ್ತ್ರದಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಒಬ್ಬೊಬ್ಬ
ಅಧಿದೇವತೆ ಇರ್ತಾನೆ. ನಮಗೆಲ್ಲ ಗೊತ್ತಿದೆ, ಈ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಅನ್ನುವಂಥ ಚಕ್ರಗಳಿದೆ ಅಂತ. ಈ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಗಣಪತಿಯಾಗಿದ್ದಾನೆ. ನಮ್ಮ ದೇಹದಲ್ಲಿ ಅನೇಕ ನಾಡಿಗಳಿರುತ್ತೆ. ಅಲ್ಲಿನ ಪ್ರಾಣಶಕ್ತಿಯ ಸೂಕ್ಷ್ಮ ಕೇಂದ್ರಗಳನ್ನು ಯೋಗಶಾಸ್ತ್ರದಲ್ಲಿ ಚಕ್ರ ಅಥವಾ ಪದ್ಮ ಅಂತ ಕರಿತೀವಿ. ಅದರಲ್ಲಿ ಬಹಳ ಮುಖ್ಯವಾದದ್ದು, ಮೊದಲು ಬರುವಂಥದ್ದು ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರಕ್ಕೆ ಗಣೇಶನೇ ಅಧಿದೇವತೆ. ಹಾಗಾಗಿ ನಮಗೆ ಯೋಗಶಾಸ್ತ್ರದಲ್ಲೂ ಕೂಡ ಗಣೇಶನಿಗೆ ಪ್ರಮುಖ ಸ್ಥಾನವಿರುವುದು ತಿಳಿದು ಬರುತ್ತೆ. ಇನ್ನು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ದರ್ಶನ ಮಾಡಬಾರ್ದು ಅನ್ನುವಂಥ ಕಥೆ ಉಂಟು. ಚೌತಿಯ ಚಂದ್ರನ ದರ್ಶನ ಮಾಡಿದ ಕೃಷ್ಣನಿಗೂ ಕೂಡ ಅಪವಾದ ತಪ್ಪಲಿಲ್ಲ. ಅದಕ್ಕೊಂದು ತುಂಬ ಸ್ವಾರಸ್ಯಕರದ ಕಥೆ ಇದೆ. ಗಣೇಶ ಚತುರ್ಥಿ ಅಥವಾ ಸ್ವರ್ಣಗೌರಿ ವ್ರತ ಅಂತಂದರೆ ಅನೇಕ ಕಥೆಗಳ ಗಣಿಯೇ ಇದು. ಎಷ್ಟೆಷ್ಟು ಎಕ್ಕಿ ತೆಗಿತೀರೋ ಅಷ್ಟಷ್ಟು ಕಥೆಗಳು ಇಲ್ಲಿ ನಮಗೆ ಕಾಣಿಸುತ್ತೆ. ಇನ್ನು ಚೌತಿ ಚಂದ್ರನನ್ನ ಯಾಕೆ ನೋಡಬಾರ್ದು, ದರ್ಶನ ಮಾಡಬಾರ್ದು ಅನ್ನೋದಕ್ಕೆ ಒಂದು ಕಥೆ ಉಂಟು. ಚಂದ್ರ ಪ್ರಕಾಶಮಾನಕ್ಕೆ ಹೊಳಪಿಗೆ ಹೆಸರಾದವನಲ್ವಾ, ಅದರಿಂದಲೇ ಆಕರ್ಷಣೆಗೆ, ಮೆಚ್ಚುಗೆಗೆ ಅವನು ಒಳಗಾಗಿರೋವಂಥವನು. ಅವನಿಗೆ ಅವನ ತೇಜಸ್ಸನ್ನು ಕಂಡು ಒಂಥರ ಹೆಮ್ಮೆ, ತಾನೇ ಶ್ರೇಷ್ಠ ಅನ್ನೋ ಭಾವನೆ ಇತ್ತು. ಒಂದು ದಿನ ಗಣಪತಿ ಚೆನ್ನಾಗಿ ಭೋಜನವನ್ನು ಮಾಡಿಕೊಂಡು ಇಲಿಯ ಮೇಲೆ ಕೂತ್ಕೊಂಡು ಬರ್ತಾ ಇರಬೇಕಾದ್ರೆ ಎಡವಿ ಬಿದ್ದನಂತೆ. ಅದನ್ನು ಕಂಡು ಗೇಲಿ ಮಾಡಿ ಚಂದ್ರ ನಕ್ಕನಂತೆ. ಗಣೇಶ ಶಾಪ ಕೊಟ್ಟನಂತೆ. ಚಂದ್ರನ ಹೊಳಪು ಕ್ಷೀಣಿಸ್ಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ. ಆಮೇಲೆ ನಿನ್ನನ್ನು ಚೌತಿಯ ದಿನ ನೋಡಿದ್ರೆ ಅಪವಾದದ ದೋಷ ತಟ್ಟಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಯಾರಾದರೂ ಬಿದ್ದರೆ ನಾವು ನಗಬಾರ್ದು, ಅಥವಾ ಯಾರಿಗೂ ಕೂಡ ದೇಹವನ್ನು ನೋಡಿ ಅವಹೇಳನ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಹಾಗೇನಾದರೂ ಮಾಡಿದ್ರೆ ಅದಕ್ಕೊಂದು ಪ್ರತಿಯಾದ ಶಾಪವೂ ಕೂಡ ಇರುತ್ತೆ, ಅಥವಾ ತೊಂದರೆ ಕಾದಿದೆ ಅಂತ ಅನ್ನೋದು ಇದು ನಮ್ಗೆ ಗೊತ್ತಾಗುತ್ತೆ. ತದನಂತರ ಈಗ ನೋಡಿ, ಇದು ಗಮನಿಸಿ, ಹಾಗೇನೆ 1 ತಿಂಗಳ ಬೆಳವಣಿಗೆಯನ್ನು ನಿಯಂತ್ರಿಸ್ತಾನೆ ಈ ಗಣೇಶ. 15 ದಿನ ಬೆಳೆಯುವುದು, 15 ದಿನ ಕ್ಷೀಣಿಸುವುದು. ಆಮೇಲೆ ಈ ದೋಷ ನಿವಾರಣೆಗೆ ಶ್ರೀಕೃಷ್ಣನ ಕಥೆನ ಕೇಳಬೇಕು. ಅಂದರೆ ಶ್ರೀಕೃಷ್ಣ ಶಮಂತಕ ಮಣಿಯನ್ನ ಕದ್ದ ಎನ್ನುವಂಥ ಅಪವಾದ ಇದೆಯಲ್ಲ, ಆ ಕಥೆನ ಕೇಳಬೇಕು ಅಂತ ಇನ್ನೊಂದು ಕಥೆ ಉಂಟು. ಶ್ರೀಕೃಷ್ಣನಿಗೂ ಅಪವಾದ ತಪ್ಪಲಿಲ್ವಂತೆ. ಅವನು ಕೂಡ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿಬಿಟ್ಟ. ಯಾವಾಗ ಅಂದರೆ, ಶ್ರೀಕೃಷ್ಣನಿಗೆ ಸತ್ಯಭಾಮೆ ಹಾಲು ತಂದುಕೊಡ್ತಾಳೆ. ಆ ಹಾಲು ತಂದುಕೊಡುವಾಗ ಹಾಲಿನಲ್ಲಿ ಚಂದ್ರನ ಪ್ರತಿಬಿಂಬ ಕಾಣಿಸ್ಬಿಡುತ್ತಂತೆ ಪಾಪ. ಇದನ್ನು ನೋಡಿ ಕೃಷ್ಣ ಕೂಡ ಭಯಪಡ್ತಾನೆ. ಆಮೇಲೊಂದು ಮುಂದಕ್ಕೆ ಕತೆ ಆಗುತ್ತೆ. ಅದನ್ನೇ ಶಮಂತಕ ಮಣಿಯ ಕತೆ ಅಂತ ಕರಿತೀವಿ ನಾವು. ಆ ಶಮಂತಕ ಮಣಿಯ ಕತೆ ತುಂಬ ಸ್ವಾರಸ್ಯಕರವಾದ ಕತೆ. ನೀವೆಲ್ಲ ಕೇಳಿರೋ ಕತೆನೆ, ಮತ್ತೆ ನೆನಪು ಮಾಡ್ಕೊಳ್ಳೋಣ ಅದನ್ನು. ಆ ಶಮಂತಕ ಮಣಿ ಒಂದು ಅಮೂಲ್ಯ ರತ್ನ. ಅದಕ್ಕೆ ಒಂದು ಮಾಂತ್ರಿಕವಾದ ಶಕ್ತಿ ಇತ್ತು. ಏನು ಆ ಶಕ್ತಿ ಅಂತಂದರೆ, ಪ್ರತಿದಿನ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಕೊಡ್ತಾ ಇತ್ತು. ಸತ್ರಾರ್ಜಿತ ಅನ್ನೋ ರಾಜನಿಗೆ ಅದು ಸೂರ್ಯನಿಂದ ಸಿಕ್ಕುತ್ತೆ ಆ ಮಣಿ. ಸೂರ್ಯನಿಗೆ ಆ ರಾಜ ಮಿತ್ರನೂ ಆಗಿರ್ತಾನೆ, ಭಕ್ತನೂ ಆಗಿರ್ತಾನೆ. ಹಾಗಾಗಿ ಸೂರ್ಯ ಅವನಿಗೆ ಆ ಮಣಿಯನ್ನು ಕೊಡ್ತಾನೆ. ಆ ಮಣಿಯ ಮಹಿಮೆ ಎಷ್ಟಿತ್ತು ಅಂದರೆ, ಕೃಷ್ಣನೂ ಅದಕ್ಕೆ ಮರಳಾಗ್ಬಿಟ್ಟಿದ್ದ. ಒಮ್ಮೆ ಹೇಳಿದ್ದ, ನನಗಿದನ್ನು ಕೊಡು ಅಂತ ಕೇಳಿದ್ದ. ಆದರೆ ಸತ್ರಾರ್ಜಿತ ಅವನಿಗೆ ಕೊಟ್ಟಿರಲಿಲ್ಲ. ಅವನ ತಮ್ಮನಾದ, ಅಂದರೆ ಸತ್ರಾರ್ಜಿತನ ತಮ್ಮನಾದ ಪ್ರಸೇನನಿಗೆ ಕೊಡ್ತಾನೆ. ಪ್ರಸೇನ ಅಂತ ಅವನ ಹೆಸರು. ಆ ಪ್ರಸೇನ ಅದನ್ನು ಹಾಕ್ಕೊಂಡು ಕೃಷ್ಣನ ಜೊತೆ ಬೇಟೆಗೆ ಹೋಗ್ತಾನೆ. ಅಲ್ಲಿ ಬೇಟೆಗೆ ಹೋದಾಗ ಸಿಂಹ ಅವನನ್ನು ಕೊಂದು ಬಿಡುತ್ತೆ. ಸಿಂಹ ಕೊಂದಾಯಿತು. ಆ ಮಣಿ ಜಾಂಬವಂತನಿಗೆ ಸಿಕ್ತು. ಸರಿ, ಇವರು ಊರಿಗೆ ಬರ್ತಾನೆ, ಮಣಿ ಇಲ್ಲ, ಪ್ರಸೇನನೂ ಇಲ್ಲ. ಆಗ ಇವನ ಮೇಲೆ ಅಪವಾದ ಬರುತ್ತೆ. ಪ್ರಸೇನನನ್ನು ಇವನೇ ಕೊಂದ, ಮಣಿಯನ್ನು ಕದ್ದ ಅಂತ ಒಂದು ಅಪವಾದ ಬರುತ್ತೆ. ಪಾಪ ಕೃಷ್ಣ ಆ ಮಣಿಯನ್ನು ಹುಡುಕೊಂಡು ಕಾಡಿಗೆ ಹೊರಡ್ತಾನೆ. ಯಾಕಂದರೆ ಅಪವಾದದಿಂದ ಮುಕ್ತನಾಗಬೇಕಲ್ಲ, ಹುಡುಕೊಂಡು ಹೊರಡ್ತಾನೆ. ಕೊನೆಗೆ ಆ ಪ್ರಸೇನನ ರಥ ಇದೆಲ್ಲ ಅಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಅಸ್ಥಿಪಂಜರಗಳೆಲ್ಲ ನೋಡ್ತಾನೆ ಅವನಲ್ಲಿ ಕಾಡಲ್ಲಿ. ಹಾಗೆ ಹುಡುಕುವಾಗ ಜಾಂಬವಂತನ ಹತ್ರ ಆ ಮಣಿ ಇರುತ್ತೆ. ಆ ಮಣಿಯನ್ನು ಪಡ್ಕೋಬೇಕಾದ್ರೆ ಒಂದು ದೊಡ್ಡ ಜಗಳನೆ, ಕಾಳಗನೆ ಮಾಡಬೇಕಾಗಿ ಬರುತ್ತೆ ಕೃಷ್ಣ. ಮತ್ತೆ ಮಣಿ ಸಿಕ್ಕತ್ತೆ. ಸಿಕ್ಕ ನಂತರ ಕೃಷ್ಣ ಅಪವಾದದಿಂದ
ಮುಕ್ತನಾಗ್ತಾನೆ ಅನ್ನುವಂಥ ಕಥೆ ಇದೆ. ಅಂದರೆ ನಾವು ಗಣೇಶ ಚತುರ್ಥಿಯಂದು ಚಂದ್ರನನ್ನು ದರ್ಶನ ಮಾಡಿದರೆ ದೋಷ ಉಂಟು. ಆ ದೋಷ ನಿವಾರಣೆಗಾಗಿ ಕೃಷ್ಣನ ಈ ಶಮಂತಕ ಮಣಿಯ ಕಥೆಯನ್ನ ನಾವು ಕೇಳಬೇಕು, ಆಗ ದೋಷ ಪರಿಹಾರ ಆಗತ್ತೆ ಅಂತ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ. ಗೌರಿ ಗಣೇಶ ಚತುರ್ಥಿಯ ಸುತ್ತ ಅನೇಕ ಕಥೆಗಳೇ ಇದೆ ಅಂತ ಹೇಳಿದೆ. ಬರೀ ಕಥೆಗಳಲ್ಲ, ಕಥೆಗಳ ಗಣಿ. ಒಂದೊಂದು ರೀತಿಯ ಸ್ವಾರಸ್ಯವನ್ನು, ಸಂಕೇತವನ್ನು ಅದು ಬಿಟ್ಕೊಡ್ತಾ ಹೋಗುತ್ತೆ ಅಂತ. ಆ ಗಣೇಶ ಹಿಡಿದಿರುವಂತಹ ಪಾಶ, ಅಂಕುಶ ಇವು ಕೂಡ ಒಂದೊಂದು ಕಥೆಯನ್ನು, ಒಂದೊಂದು ಸಂಕೇತವನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಆ ಗಣೇಶ ಹಿಡಿದಿರುವ ಪಾಶ ಅಡೆತಡೆಗಳನ್ನು ಬಂಧಿಸುವುದಕ್ಕೆ ಸಂಕೇತವಾದರೆ, ಅಂಕುಶ ನೋಡಿ, ಆನೆಯನ್ನ ನಿಯಂತ್ರಣ ಮಾಡುವ ಅಂಕುಶ ಇದೆಯಲ್ಲ, ಅಂಕುಶ ದಾರಿ ತಪ್ಪಿದವರನ್ನ ನಿಯಂತ್ರಿಸುವುದರ ಸಂಕೇತವಂತೆ. ಇನ್ನು ಅಭಯ ಹಸ್ತ ಗೊತ್ತೇ ಗೊತ್ತು ನಿಮಗೆ, ರಕ್ಷಣೆಯನ್ನ ನೀಡುತ್ತೇನೆ ಅನ್ನುವಂತಹ ಅಭಯ ಹಸ್ತ ಶಾಂತಿಯ ಸಂಕೇತ. ಇನ್ನು ಮತ್ತೊಂದು ಮೋದಕ ಹಸ್ತ. ಮೋದ ಅಂದ್ರೆ ಆನಂದ, ಸಂತೋಷ. ಮೋದಕ ಹಸ್ತ ಅಂದ್ರೆ ಆ ಸಿಹಿ ಸಿಹಿ ತಿಂಡಿಗಳನ್ನ ಇಟ್ಟುಕೊಂಡಿರುವಂತಹ ಸಂತೋಷ, ಸಂತೃಪ್ತಿಯನ್ನ ನೀಡುತ್ತೇನೆ ಅನ್ನುವುದರ ಸಂಕೇತವೇ ಆಗಿದೆ. ಏನಾದರೂ ಆಗಲಿ, ಈ ಹಬ್ಬಗಳ ಆಚರಣೆ ಇದೆಯಲ್ಲ, ನಮ್ಮ ಸಡಗರವನ್ನು ಹೆಚ್ಚಿಸುತ್ತೆ. ಆ ಹಬ್ಬಗಳ ಆಚರಣೆಯ ಹಿಂದೆ ಅಂತರಾರ್ಥ, ಗೂಢಾರ್ಥ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ, ಆಶ್ಚರ್ಯ, ಆನಂದ ಎರಡನ್ನೂ ಪಡ್ತಾ ಸಂಭ್ರಮದಿಂದ ಅದರೊಳಗೆ ಒಂದಾಗಿ ಇದ್ದಾಗ ಮಾತ್ರ ನಮ್ಮ ಹಬ್ಬಗಳಿಗೊಂದು ಅರ್ಥ ಬರುತ್ತದೆ. ನಾವು ಯಾವುದೇ ಹಬ್ಬವನ್ನು ಆಚರಿಸಲಿ, ಅದರಿಂದ ಇರುವಂತಹ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ಆಚರಿಸಿದಾಗ ಮತ್ತಷ್ಟು ನಮ್ಮ ಸಂಭ್ರಮ ಹೆಚ್ಚುತ್ತೆ ಅಲ್ವಾ? ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಶುಭಕಾಮನೆಗಳು. ನಮಸ್ಕಾರ. विघ्नराज गणपति, विश्वरक्ष गणपति, विघ्नराज गणपति, विश्वरक्ष गणपति, विद्यೆಯನ್ನು ನೀಡುವಂಥ ಲಂಬೋದರ ಗಣಪತಿ. ವಿಘ್ನರಾಜ ಗಣಪತಿ, ವಿಶ್ವರಕ್ಷ ಗಣಪತಿ, ವಿದ್ಯೆಯನ್ನು ನೀಡುವಂಥ ಲಂಬೋದರ ಗಣಪತಿ. ಅಗ್ರಪೂಜೆ ಪಡೆವಂಥ ಅಷ್ಟಸಿದ್ಧಿ ಗಣಪತಿ, ಕೋಟಿ ಸೂರ್ಯ ಸಮತೇಜ ಕಾಂಚನಾಂಗ ಗಣಪತಿ. ಅಗ್ರಪೂಜೆ ಪಡೆವಂಥ ಅಷ್ಟಸಿದ್ಧಿ ಗಣಪತಿ, ಕೋಟಿ ಸೂರ್ಯ ಸಮತೇಜ ಕಾಂಚನಾಂಗ ಗಣಪತಿ. ವಿಘ್ನರಾಜ ಗಣಪತಿ, ವಿಶ್ವರಕ್ಷ ಗಣಪತಿ,